ಮಗ ದುಬೈಗೆ ಹೋಗಿ 2 ವರ್ಷ ಆಯ್ತು. ತಗೊಂಡ್ ಸಾಲಕ್ ಬಡ್ಡಿನೂ ಇಲ್ಲ, ಈ ಕಡೆ ಅಸ್ಲೂ ಇಲ್ಲ. ನಿನ್ನ ಮಗ ಬರ್ತಾನ ಅಲ್ಲೇ ಯಾರ ಕಟ್ಕೊಂಡ್ಬಿಟ್ಟವನ ಅಂತ ಅನುಮಾನ ಬರ್ತಾ ಇತ್ತು ನನಗೆ. ನಿಂದನ್ ಬಾಯ ಯಕಡೆನ ಅಲ್ಲ ಕಣಯ್ಯ, 4 ಜನದಂಗೆ ನಾವು ಬಾಳ್ಬೇಕು ಅಂತ ತಾನೇ ನಿನ್ನ ಹತ್ರ ಸಾಲ ಮಾಡಿ ನನ್ ಮಗನ್ ದುಬೈ ಕಳ್ಸಿದ್ದು. ಹೊಟ್ಟೆ ಗುಟ್ಟಿದ ಮಗ ಹಿಂಗ್ ಮಾಡ್ತಾನೆ ಅಂತ ನಿಂಗೆ ಗೊತ್ತಿತ್ತ? ನಿನ್ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ನಿನ್ನ ಮಗ ದುಬೈಗೆ ಹೋಗೋನು ಇಲ್ಲ ಬರೋದಕ್ ಕಾಸಿಲ್ದೆ ಬಾಂಬೆ ಸ್ಟೇಷನ್ ತಿರ್ಪೆ ಹಚ್ಚುತ್ತವನೋ ಯಾವನ ಗೊತ್ತು. ನೋಡು, ತಗೊಂಡಿದ್ ಸಾಲಕ್ಕೆ 2 ವರ್ಷದ ಬಡ್ಡಿ ಸೇರಿಸಿ ತಿಂಗಳು ಕೊಡ್ಲಿಲ್ಲ ಅಂದ್ರೆ ಇರೋದಕ್ ಮನೆ ಇರಕ್ಕಿಲ್ಲ. ಇಟ್ಕೋ. ಬಾಯ್ ಮಣ್ಣಾಕ ಯಾಕಮ್ಮ ಶಾಪ ಹಾಕ್ತಿದ್ಯಾ? ಬಾಯಿ ಮುಚ್ಕೊಂಡ್ ಕೂತ್ಕಳೆ ಸಾಕು. ದುಡ್ಡಿದ್ರಲ್ಲ ಅವಯ್ಯಂಗ್ ಕೊಡೋದು. ಅಲ್ಲ, ಸಾಲ ಕೊಡಕ್ ಮುಂಚೆ ಅವಯ್ಯ ಯೋಚನೆ ಮಾಡ್ಬೇಕಿತ್ತು, ಇವ್ ಅಮ್ಮಂಗ್ ಸಾಲ ಕೊಡ್ಲಾ ಬೇಡ್ವಾ ಅಂತ. ಈ ವಯ್ಯನ್ ದುಡ್ಡ ನಾನು ನುಂಗಾಕಿದ್ದೀನ? ಆ ದುಡ್ಡಲ್ಲಿ ತಾನೆ ನಿಮ್ಮ ಅಣ್ಣ ದುಬೈಗೆ ಹೋಗಿರೋದು. ಅವ್ಳು ಕಳ್ಸಿದ್ರೆ ತಾನೆ ನಾನು ಈ ವಯ್ಯನ್ ಕೊಡೋದು. 4 ದಿನ ತಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಈ ವಯ್ಯ ಬಡ್ಡಿ ವ್ಯವಹಾರ ಯಾಕೆ ಮಾಡ್ಬೇಕು ಅಂತೀನಿ. ಆಹಾ, ನಿನ್ನಂತ ಬಂಡ್ ತಾಯಿನ ನಾನು ಎಲ್ಲೂ ನೋಡಿಲ್ಲ. ಯಾವಾಗಾದ್ರೂ ಕೊಟ್ಕೋ, ಏನಾದ್ರೂ ಮಾಡ್ಕೋ, ಲಬ ಲಬ ಅಂತ ಬಾಯಿ ಬಟ್ಕೊಂಡು ಮನೆ ಮರ್ಯಾದೆನ ತೆಗಿಬೇಡ. ನಾ ಸ್ನಾನಕ್ಕೆ ಹೋಗ್ತೀನಿ. ಹೋಗೋಗು. ನಿಮ್ಮ ಅಪ್ಪ ಅದೇನು ಹುಟ್ಟಿಸ್ಬಿಟ್ಟ ನಿಮ್ಮಿಬ್ಬರನ್ನ. ಅಮ್ಮಾಯ್, ನಾನ್ ಸ್ನಾನ ಮಾಡಕ್ ಬಂದೀನಿ. ಸ್ನಾನದ ಮನೆಗೆ. ನೀ ಸ್ನಾನ ಮಾಡೋದ್ನ ಇನ್ನೂ ಹೊಸಿ ಜೋರ ಕೂಗೇಳೆ. 10 ಜನ ಸೇರ್ಕೊಂಡು ಜಾತ್ರೆ ಮಾಡ್ಲಿ. ನಿನಗೆ ಆ ದೇವರೇ ಬುದ್ಧಿ ಕೊಡಬೇಕು. ಎಲ್ಲ ಬಾಗ್ಲು ಹಾಕೊಂಡು ಸ್ನಾನ ಮಾಡಿದ್ರೆ ಇವಳು ಬಾಗ್ಲು ತಕ್ಕೊಂಡು ಸ್ನಾನ ಮಾಡ್ತಾಳೆ. ಯಪ್ಪೋ ಯಪ್ಪೋ, ನೀನ್ ನೋಡು, ನೋಡ್ಬೇಕಾದ್ ನೀನ್ ನೋಡು. ಯಮ್ಮೋಯ್, ನನ್ ಸ್ನಾನ ಆಯ್ತು, ಬಟ್ಟೆ ಬದಲಾಯಿಸೋದೊಂದೇ ಬಾಕಿ. ಇವಳು ಸ್ನಾನ ಮಾಡ್ತಿದ್ದಾಳ, ಸದಾರ ಮೇಲೆ ನಾಟಕ ಆಡ್ತಿದ್ದಾಳ. ಏಯ್, ನಿನ್ನ ಆಹಾ, ಒಳ್ಳೆ ಕೆಲಸ ಮಾಡಲಪ್ಪ ಇವಳು. ಯಾಕೆ ಲಬ ಲಬ ಅಂತ ಬಾಯ್ ಬಡ್ಕೊತಾ ಇದ್ಯಾ ನೀನು? ನಾನೇನ್ ಬಡ್ಕೋತಾ ಇಲ್ಲ, ನೀನೇ ಸ್ನಾನ ಮಾಡಕ್ಕೂ ಬಿಡದೆ ಲಬ ಲಬ ಅಂತ ಬಾಯ್ ಬಡ್ಕೋತಾ ಇರೋ. ನಾನಾ? ಏನ್ ಮಾಡ್ತೀಯ ಹೇಳು? ನಿನ್ ವಯಸ್ಸಂಗ್ ಮಾಡ್ತೈತೆ. ನಮೋ ಭೂತನಾಥ, ನಮೋ ಸ್ವಾಮಿನಾಥ, ನಮೋ ನಮೋ ನಮ ಸ್ವಾಮಿನಾಥ. ಪ್ರೇಮದಿಂದ ಕರೆವೆ ನಾನು ಭಕ್ತಿಯಿಂದ. ಪುಟ್ಟಲಕ್ಷ್ಮಿ, ಮಳೆ ಬರ್ತಿದ್ಯಾ ನೋಡು. ನಂಗೂ ಮಾನ ಮರ್ಯಾದೆ ರೋಸ ದ್ವೇಷ ಐತೆ ಕಣ. ಎಷ್ಟು ದಿನ ನಾನು ಬಿಟ್ಟು ತಿನ್ಕೊಂಡಿರ್ಲಿ, ಏನೋ ನಿಂಗೆ ಸಹಾಯ ಮಾಡೋಣ ಅಂತ. ಎತ್ತರ್ ಸಂಕಟ ನಿಂಗೆ ಗೊತ್ತಾಗಬೇಕು. ಪುಟ್ಟಲಕ್ಷ್ಮಿ, ಬಣ್ಣದ ಮಾತಿಗೆ ಯಾರು ಬೆರ್ಗಾಗೋರಿಲ್ಲ ಅಂತ ನಮ್ಮ ಅಪ್ಪನ್ಗೆ ಹೊಸಿ ಹೇಳು. ಇರೋ ವಿಚಾರ ಹೇಳಿದ್ರೆ ಬಣ್ಣದ ಮಾತು ಅಂತೀಯಲ್ಲ. ಪುಟ್ರಾಜ, ನೀನು ಸಂತಿಗೆ ವ್ಯಾಪಾರಕ್ಕೆ ಹೋಗ್ತಿದ್ಯಾ, ದುಡ್ಡೆಲ್ಲ ನಿಕ್ಕಟ್ಟು ಇಕ್ಕೊಂಡಿದ್ಯಲ್ಲ, ಯಾರನ್ನ ಹೊಡ್ಕೊಂಬಿಟ್ರೆ ಅದಕ್ಕೆ ಮನೆಗೆ ಇಕ್ಕೋಗು ಅಂತ ಹೇಳದ್ನಪ್ಪ. ನಿಕ್ಕರಲ್ಲಿಟ್ಟಿರೋ ದುಡ್ಡು ಹೊರಗಿರೋ ಕಳ್ಳರು ಗೊತ್ತಾಗೋದಿಲ್ಲ, ಮನೇಲಿರೋ ಕಳ್ಳರು ಗೊತ್ತಾಗ್ದಿದ್ರೆ ಸಾಕು. ಅದಕ್ಕೆ ಈ ಸರಿ ದುಡ್ಡನ್ನ ನಿಕ್ಕರಲ್ಲೂ ಇಟ್ಟಿಲ್ಲ, ಸಾಸು ಡಬ್ಬಿಯಲ್ಲೂ ಇಟ್ಟಿಲ್ಲ, ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ನಡಿ ನಡಿ, ಜಾಗ ಖಾಲಿ ಮಾಡು. ನಡಿ. ಪುಟ್ಟಲಕ್ಷ್ಮಿ, ಬೊಮ್ಮೆ ಮಡಿಕೆಗಳೆಲ್ಲ ಹುಷಾರು, ಕಳ್ಳಪ್ಪಂದಿರೆಲ್ಲ ಇದ್ದಾರೆ. ನನ್ನ ಮಗ ಯಾರಿಗ್ ಬೈದ್ದು ಅಂತ ಗೊತ್ತು ನನಗೆ. ಇವನ್ನ ಉಡ್ಸಿ ಇಲ್ಲಿವರೆಗೂ ಬೆಳೆಸ್ತಿಲ್ವಾ? 50 ರೂಪಾಯಿ ಕೊಟ್ಟಿದ್ರೆ ಏನಾಕಿತ್ತ ಅವನಿಗೆ? ನನ್ನನ್ನು ಸಾಕಾಗಲ್ವಾ? ಇಂತ ನನ್ನ ಮಗ ಹುಡ್ತಾನೆ ಗೊತ್ತಿದ್ರೆ ನಾನು ನಿಮ್ಮಮ್ಮನ ಮದುವೆನೇ ಆಗ್ತಿರ್ಲಿಲ್ಲ. ₹100 ನನ್ನ ಬಂಗಾರ ಮೊದ್ಲೇ ಕೊಟ್ಟಿದ್ರೆ ಅವನಿಗೆ ಬೈದಾರ ತಪ್ಪಿತ್ತ? ಅಪ್ಪಂದ್ರಿಗೆ ಹೆಣ್ಮಕ್ಳು ಹಿಂಗೆ ದುಡ್ಡು ಕೊಡ್ತಾನೆ ಮೊದ್ಲೇ ಗೊತ್ತಿದ್ರೆ ನಿನ್ನಂತ 4 ಉಡ್ಸ್ಬಿಡ್ತಾ ಇದ್ದೆ. ನಂಗೆ ಟೈಮ್ ಆಯ್ತು.
ಏಯ್ ಯಾರದು? ಮಾಮೋಯ್ ನಾನೇ. ನೀನಾ? ಬಾ, ಬಾ. ಬಾ, ಬಾ, ಬಾ. ಏಯ್ ನಿಂತ್ಕೊಳ್ಳಿ, ಓಡ್ತೀಯ? ನಿಂತ್ಕೋ. ಮಾಮೋಯ್ ಆ. ಇದಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಏ, ಥು, ಯಾವಾಗ ನೋಡ್ರಿ ಇದೆ ಯೋಚನೆ ಅವಳಿಗೆ. ಅಮ್ಮಮ್ಮ. ಏ, ಥು, ಏಯ್ ನನ್ ಮಡಕೆ ಯಾಕೆ ಹೊಡ್ದೆ ನಿನ್ನ? ಎಲ್ಲಿ ಮುಡಿದ್ರು ಅಂತಾಳಲ್ಲಪ್ಪ ಇವಳು. ಬಾತ್ಕೋಳಿಗೆ ಕತ್ ಹಿಡಿಬೇಕು, ಮೊಲಕ್ಕೆ ಕಿವಿ ಹಿಡಿಬೇಕು, ಕೋಳಿಗೆ ಕಾಲ್ ಹಿಡಿಬೇಕು, ಒಂದ್ ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅನ್ನೋದು ಗೊತ್ತಿಲ್ವಾ ಮಾಮೋಯ್? ಏ, ಥು, ಜಾಸ್ತಿ ಆಡ್ಬೇಡ, ಮರ ವಾಲ್ಬಿಡುತ್ತೆ. ನನ್ ಮಡಕೆ ಯಾಕೆ ಹೊಡ್ದೆ ಹೇಳು? ಮಡಕೆ ಯಾಕೆ ಹೊಡ್ದೆ ಅಂದ್ರೆ ಕಣ್ಣು ಹೊಡಿತಾಳಲ್ಲಪ್ಪ ಇವಳು. ಏಯ್ ಮಡಕೆ ದುಡ್ಡು ಕೊಡೆ. ಯಾವಾಗ ನೋಡಿದ್ರು ಮಡ್ಕೆ ಯಾಕೆ ಹೊಡ್ದೆ ಅಂತ ಕೇಳ್ತ್ಯಾ? ಕಣ್ಣು ಯಾಕೆ ಹೊಡ್ದೆ ಅಂತ ಕೇಳಲ್ವಾ? ಹಾ ಧೂಳು ಬಿತ್ತು ಅದಕ್ಕೆ ಹೊಡಿತ್ಯಾ. ಅದ್ ನಾನು ಯಾಕೆ ಹೇಳ್ತ್ಯಾ? ಮೊದಲು ನನ್ ಮಡಕೆ ಕಾಸು ಕೊಡೆ. ಕೊಡ್ತೀನಿ, ಮೊದ್ಲು ಕುದುರೆ ಆಟ ಆಡಣ್ವಾ? ಏಯ್ ಆಟ ಗಿಟ್ಟಲ್ಲ ಬೇಡ ಈಗ, ಮೊದಲು ನನ್ ಮಡಕೆ ಕಾಸು ಎಣ್ಸು. ಅಯ್ಯಯ್ಯೋ ಶಿವ ಶಿವ ಶಿವ. ಅವನಿಗೆ ಇಬ್ರು. ಅಯ್ಯೋ ಕೃಷ್ಣ. ಅವನಿಗೆ ಲೆಕ್ಕನೇ ಇಲ್ಲ. ಅಯ್ಯೋ ಯಾವ ದೇವ್ರ ಹೆಸರು ಹೇಳಕ್ಕಾಗಲ್ವಲ್ಲಪ್ಪ. ಕಾಸು ಎಣ್ಸಕ್ ಇಷ್ಟೊತ್ತೇನೆ? ಇದೇ ಒಳ್ಳೆ ಸಮಯ ಕುದುರೆ ಏರೋಕೆ. ಕಾಸು ಕೊಡಕ್ಕೆ ಇವಳು ಇಷ್ಟೊತ್ತು ಮಾಡ್ತಾಳೆ. ಇವಳು ಸಾವಾಸನೆ ಬೇಡ. ಯಪ್ಪಾ, ನನ್ ಕಾಲು. ಕೊನೆಗೂ ಈ ಪುಟ್ಟರಾಜನ ನಟರಾಜನೇ ಕಾಪಾಡ್ದ. ಆಗ್ಬೇಕು. ಇವತ್ ತಪ್ಪಿಸ್ಕೊಂಡಿದ್ಯಾ ಮಾಮೋಯ್, ಇನ್ ಮುಂದೆ ಸಿಗು. ಕುದುರೆ ಏರ್ದೆ ಬಿಡೋದಿಲ್ಲ. ಅಪ್ಪ ಶೋಭಾ, ಈ ಪ್ಲೇಸ್ ಚೆನ್ನಾಗಿದೆ ಕಣೆ, ಇಲ್ಲೇ ಕುತ್ಕೊಳ್ಳೋಣ. ಅಣ್ಣ ಹೊಟ್ಟೆ ಇದೆ, ಬೇಗ ಸ್ನಾನ ಮಾಡೋಣ. ನಿಮ್ಗೆ ಯಾರಿಗೂ ಕನ್ನಡ ಬರಲ್ವಾ? ಅಯ್ಯೋ ಕತ್ತಗಳ, ಮತ್ತೆ ಅದೇ ಭಾಷೆನಾ? ಯು ಬ್ಲಡಿ ಬೆಗ್ಗರ್. ಅಯ್ಯೋ ಆವ 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 ಆವ. ಈಗ ಕನ್ನಡ. ಕಾಪಾಡು ಕಾಪಾಡು. ಹಾ, ಹಾವು ಇಲ್ಲ, ಚೇಳು ಇಲ್ಲ. ನೋಡಿದ್ರಾ ನೀರ್ ಬಿದ್ದ ತಕ್ಷಣ ಹೆಂಗ್ ಬಂದ್ಬಿಡ್ತು ನಮ್ ಭಾಷೆ. ಕೊಪ್ಪು ಮಾಡ್ತೀರಾ? ಕೊಪ್ಪು. ನಮ್ ಭಾಷೆನ ಯಾವತ್ತೂ ಮರಿಬಾರ್ದು, ನೆನ್ಪಿಟ್ಕೊಳ್ಳಿ. ನಮ್ ಎಲ್ಲ ಕಾಗೆ ನನ್ನ ಮಗನೇ. ಓಡ್ರಿ ಓಡ್ರಿ, ಮನೆ ಕಡ್ರೆ ಓಡ್ರಿ. ಹೆಣ್ಮಕ್ಳ ತರ ಇರೋದು ಕಲೀರಿ. ನನ್ ರಾಪು ಕಣ್ರೆ. ದುಡ್ಡು ಅಲ್ಲಿ ಇಲ್ಬೇನಲ್ಲಿ. ರಾಮಾಯಣ ಇದ್ದುದೇ ಒಂದು. ಅಣ್ಣ ನೀನ್ ಬಾರಿ ಬುದ್ಧಿವಂತ ಕಾರಣ. ಲೇ, ನಮ್ಮ ತಾಯಿ ಭಾಷೆ ಮೇಲೆ ನಮ್ಗೆ ಅಷ್ಟು ಅಭಿಮಾನ ಇರೋದು ಬೇಡ. ಏನು ಅದೇನ್ಲ ಬಡ್ಡಿ ಅದ್ನೆ? ಅದ್ ಸರಿ, ಇತ್ತೀಚೆಗೆ ಮಾಟ ಮಂತ್ರ ಎಲ್ಲ ಕಲ್ತು ಬಿಟ್ಟಿದ್ಯಂತೆ, ನಿಜವಾ? ಹ್ಞೂ ಮತ್ತೆ ನಮ್ ಗುರುಗಳು ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ತೀನಿ ನೀನು? ನನ್ನ ಮಗನೇ ಸರಿಯಾಗಿ ಕಲಿಸ್ತೀನಿ. ಉಕ್ಕಣ ಉಕ್ಕಣ ಉಕ್ಕಣ. ಒಂದ್ ಕೆಲಸ ಮಾಡಪ್ಪ, ಈ ನೀರ್ನೆಲ್ಲ ಪೆಟ್ರೋಲ್ ಮಾಡ್ಬಿಡಪ್ಪ, ನೋಡವ. ಈ ನೀರ್ನೆಲ್ಲ ಅಯ್ಯೋ ಕಂಬಳಿ ಉಳದ್ ಮೀಸೆ ನನ್ ಮಗನೇ. ನೀನ್ ಹೇಳ್ದಂಗೆ ಈ ನೀರ್ನೆಲ್ಲ ನಾನು ಪೆಟ್ರೋಲ್ ಮಾಡ್ಬಿಡ್ತೀನಿ. ಆದ್ರೆ ನಿಂತರ ಯಾವನೊಬ್ಬ ಹಳೇ ಕುಡುಕ್ ನನ್ನ ಮಗ ಫುಲ್ಲು ಏರಿಸ್ಕೊಂಡು ಬೆಂಕಿ ಕಡೆ ಗೀಚಿ ನೀರಿಗೆ ಎಸ್ಬಿಟ್ಟ ಅನ್ಕೋ, ಇಡೀ ದೇಶನೇ ಹತ್ಕೊಂಡು ಉಳ್ದೋಗ್ಬಿಡುತ್ತಲ್ಲೋ. ಲೇ ದಡಿಯಾ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ? ಈಗೇನು ನೀನ್ ನನ್ನ ಶಕ್ತಿ ಪರೀಕ್ಷೆ ಮಾಡಬೇಕು. ಸಿಗರೇಟ್ ಇದೆಯಾ? ಹೇಗೆ ಇಟ್ಕೋ ಬಾಯಿಗೆ. ತಗೋ, ಹೆದರ್ಕೋಬೇಡ, ಅನ್ಸ್ಕೋ. ನೀನೊಂದು ಕೆಲಸ ಮಾಡು, ತಗೋ, ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಎಲ್ಲ ಜೋಗಿ ರೋಗದವನೆ, ಏನ್ ಕಾರ ಬಂತು?